ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 18ನೇ ಅಧ್ಯಾಯ. ದೃಢಧನ್ವನ ಪೂರ್ವಜನ್ಮದ ವೃತ್ತಾಂತವನ್ನು ಮುಂದುವರೆಸುತ್ತಾ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ. ಮಗನ ಶವವನ್ನು ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಆ ವೃದ್ಧ ದಂಪತಿಗಳು ಒಂದೇ ಸಮನೆ ರೋಧಿಸುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಆ ಸಮಯದಲ್ಲಿ ಅಕಾಲದಲ್ಲಿ ಒಂದೇ ಸಮನೆ 1 ತಿಂಗಳವರೆಗೆ ಧಾರಾಕಾರ ಮಳೆ ಸುರಿಯಲಾರಂಭಿಸಿತು. ಇಡೀ ಭೂಮಂಡಲವೆಲ್ಲ ನೀರಿನಿಂದ ತುಂಬಿ ಹೋಯಿತು. ಆದರೆ ಪುತ್ರಶೋಕದಿಂದ ಸಂತಪ್ತರಾದಂಥ ವೃದ್ಧ ದಂಪತಿಗಳಿಗೆ ಇದು ತಿಳಿಯಲೇ ಇಲ್ಲ. 1 ತಿಂಗಳ ಪರ್ಯಂತ ನಿರಾಹಾರಿಗಳಾಗಿ ಪುರುಷೋತ್ತಮನಾದಂತಹ ಶ್ರೀಕೃಷ್ಣನನ್ನೇ ಧ್ಯಾನಿಸುತ್ತಾ ಮಗನನ್ನು ನೆನೆಯುತ್ತಾ ವಿಲಾಪಿಸುತ್ತಾ ಇದ್ದರು. ಅದೃಷ್ಟವಶಾತ್ ಅವರು ಕಳೆದಂತಹ ಆ ತಿಂಗಳು ಪುರುಷೋತ್ತಮನ ಮಾಸವಾಗಿತ್ತು. ಹೀಗೆ ಆ ಬ್ರಾಹ್ಮಣನಿಗೆ ತಿಳಿಯದೆಯೇ ಪುರುಷೋತ್ತಮ ಮಾಸದ ಸೇವೆಯನ್ನು ಮಾಡಿದಂತೆ ಆಯಿತು. ಇದರಿಂದ ಅತ್ಯಂತ ಸಂತೋಷಗೊಂಡಂತಹ ಶ್ರೀಕೃಷ್ಣನು ಅವನೆದುರಿಗೆ ಪ್ರತ್ಯಕ್ಷನಾದನು. ಇದ್ದಕ್ಕಿದ್ದಂತೆ ಮಳೆಯೂ ಸಹ ನಿಂತು ಹೋಯಿತು. ಆಗ ಸುದೇವನು ಶ್ರೀಕೃಷ್ಣನನ್ನು ನೋಡಿ ಮಗನ ಶವವನ್ನು ಕೆಳಗಿಟ್ಟು ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು. ತನ್ನನ್ನು ಕಾಪಾಡುವಂತೆ ಪ್ರಾರ್ಥಿಸಿದನು. ಆಗ ಶ್ರೀಕೃಷ್ಣನು ಅವನನ್ನು ಆಶೀರ್ವದಿಸುತ್ತಾ ಹೇಳಿದನು, ಸುದೇವ, ಹೆದರಬೇಡ. ನೀನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದಂಥ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನ್ನ ಈ ಪುತ್ರನು 12,000 ವರ್ಷಗಳು ಜೀವಿಸುತ್ತಾನೆ. ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸವನ್ನು ಹೇಳುತ್ತೇನೆ ಕೇಳು. ಇದನ್ನು ಮಹಾಮುನಿ ಮಾರ್ಕಂಡೇಯನು ಮಹಾರಾಜ ರಘುವಿಗೆ ಹೇಳಿದ್ದನು. ಪ್ರಾಚೀನ ಕಾಲದಲ್ಲಿ ಧನು ಎಂಬಂತಹ ಹೆಸರಿನ ಒಬ್ಬ ಋಷಿ ಇದ್ದನು. ಮಕ್ಕಳಿಲ್ಲದ ಅವನು ತನಗೆ ಅಮರನಾದಂತಹ ಪುತ್ರ ಸಂತಾನ ಬೇಕೆಂದು ಅನೇಕ ವರ್ಷಗಳ ಕಾಲ ದೇವತೆಗಳನ್ನು ಕುರಿತು ತಪಸ್ಸನ್ನು ಮಾಡತೊಡಗಿದನು. ಆಗ ದೇವತೆಗಳು ಪ್ರತ್ಯಕ್ಷವಾಗಿ, ಅಮರನಾದಂಥ ಪುತ್ರನನ್ನು ಕರುಣಿಸುವುದು ಅಸಂಭವ. ನೀನು ಯಾವುದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಬೇಡುವೆಯೋ ಅಷ್ಟೇ ಆಯಸ್ಸಿನ ಪುತ್ರನನ್ನು ಕರುಣಿಸುತ್ತೇವೆ ಎಂದು ಹೇಳಿದರು. ಆಗ ಋಷಿಯು ಎದುರಿಗೆ ಒಂದು ವಿಶಾಲವಾದಂತಹ ಪರ್ವತವನ್ನು ನೋಡಿ ಅಷ್ಟೇ ಆಯಸ್ಸಿನ ಪುತ್ರನನ್ನು ಕೊಡುವಂತೆ ಬೇಡಿದನು. ಆಗ ದೇವತೆಗಳು ತಥಾಸ್ತು ಎಂದು ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಸ್ವಲ್ಪ ಕಾಲ ನಂತರ ಧನುವಿಗೆ ಒಬ್ಬ ಪುತ್ರನು ಜನಿಸಿದನು. ಆದರೆ ಅವನು ಬೆಳೆಯುತ್ತಾ ಹೋದಂತೆ ಬಹಳ ಅಹಂಕಾರಿಯಾಗಿ ಇದ್ದನು. ಒಮ್ಮೆ ಓರ್ವ ಮಹರ್ಷಿಯು ಸಾಲಿಗ್ರಾಮ ಪೂಜೆಯನ್ನು ಮಾಡುತ್ತಿದ್ದಾಗ ಆ ಬಾಲಕನು ಅದನ್ನು ತೆಗೆದು ಬಾವಿಗೆ ಎಸೆದು ಬಿಟ್ಟನು. ಆಗ ಆ ಮಹರ್ಷಿಯು ಬಹಳ ಕೋಪಗೊಂಡು ಅವನಿಗೆ ತಕ್ಷಣವೇ ಸಾಯುವಂತೆ ಶಪಿಸಿದರು. ಆದರೆ ಆ ಬಾಲಕನು ಮರಣಿಸಲಿಲ್ಲ. ಕಾರಣ ತಿಳಿದ ಮಹರ್ಷಿಯು ಜೋರಾಗಿ ಒಮ್ಮೆ ನಿಟ್ಟುಸಿರನ್ನು ಬಿಟ್ಟರು. ಅದರಿಂದ ಲಕ್ಷಾಂತರ ಮಹರ್ಷಿಗಳು ಜನಿಸಿದರು. ಆ ಪರ್ವತವನ್ನು ತುಂಡು ತುಂಡು ಮಾಡಿದರು. ತಕ್ಷಣವೇ ಆ ಬಾಲಕನು ಮರಣಿಸಿದನು. ಈ ವಿಷಯವನ್ನು ತಿಳಿದಂತಹ ಧನು ಮಹರ್ಷಿ ಬಹಳ ರೋಧಿಸಿ ಮಗನ ಶವದ ಜೊತೆಗೆ ಅಗ್ನಿಪ್ರವೇಶವನ್ನು ಮಾಡಿದನು. ಹಾಗಾಗಿ ಹಠಪೂರ್ವಕವಾಗಿ ಪುತ್ರ ಸಂತಾನವನ್ನು ಬೇಡಿದವನಿಗೆ ಪುತ್ರನಿಂದ ಎಂದಿಗೂ ಸುಖ ಸಿಗುವುದಿಲ್ಲ ಎಂದು ಪರಮಾತ್ಮನು ಹೇಳಿದನು. ನಂತರ ಶ್ರೀಕೃಷ್ಣನು ಸುದೇವನಿಗೆ ಹೇಳುತ್ತಾನೆ, ನೀನು ಆಚರಿಸಿದಂಥ ಪುರುಷೋತ್ತಮ ಮಾಸದ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನ್ನ ಮಗ ದೀರ್ಘಾಯುವಾಗುತ್ತಾನೆ. ನೀನು ನಿನ್ನ ಪುತ್ರನ ಜೊತೆ ಅನೇಕ ವರ್ಷಗಳ ಕಾಲ ಜೀವಿಸಿದ್ದು ನಂತರ ಬ್ರಹ್ಮಲೋಕವನ್ನು ಸೇರುವೆ. ನಂತರ ದೃಢಧನ್ವನೆಂಬ ಹೆಸರಿನ ರಾಜನಾಗುವೆ ಎಂದು ದೃಢಧನ್ವನ ಎಲ್ಲ ಇತಿಹಾಸವನ್ನು ತಿಳಿಸಿದನು. ನಾನು ಎಲ್ಲ ಸಕಲ ಸಂಪತ್ತು ಗಳಿಸಿರುವೆ ಎಂಬ ಅಜ್ಞಾನದಿಂದ ಸಂಸಾರ ಸಾಗರದ ವಿಷಯ ಸುಖಗಳಲ್ಲಿ ಮುಳುಗಿ ಪರಮಾತ್ಮನನ್ನು ಮರೆತು ಬಿಡುವೆ. ಆಗ ಈ ನಿನ್ನ ಮಗ ಶುಕಪಕ್ಷಿಯಾಗಿ ಆ ಮರದ ಮೇಲೆ ನಿನಗೆ ವೈರಾಗ್ಯವನ್ನು ಉಂಟು ಮಾಡುವಂತಹ ಶ್ಲೋಕವನ್ನು ನಿನಗೆ ಬಾರಿ ಬಾರಿಗೂ ಹೇಳುತ್ತದೆ. ನೀನು ಆ ಶ್ಲೋಕದ ಅರ್ಥವನ್ನು ತಿಳಿಯದೆ ಚಿಂತಾಕ್ರಾಂತನಾಗಿರುವಾಗ ವಾಲ್ಮೀಕಿ ಮಹರ್ಷಿಗಳು ಬಂದು ಆ ಶ್ಲೋಕದ ಅರ್ಥವನ್ನು ಹೇಳುವರು. ಅದನ್ನು ತಿಳಿದು ನೀನು ವೈರಾಗ್ಯ ಹೊಂದಿ ಬ್ರಹ್ಮಲೋಕವನ್ನು ಸೇರುವೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗಲೇ ಮಗನು ಎದ್ದು ಕುಳಿತನು. ಆ ಬ್ರಾಹ್ಮಣ ದಂಪತಿಗಳಿಗೆ ತುಂಬ ಸಂತೋಷವಾಯಿತು. ನಂತರ ಆ ಬ್ರಾಹ್ಮಣನು ಶ್ರೀಕೃಷ್ಣನಿಗೆ ಕೈಜೋಡಿಸಿ ಕೇಳಿದನು, ನಾನು 4,000 ವರ್ಷಗಳ ಪರ್ಯಂತ ತಪಸ್ಸನ್ನು ಆಚರಿಸಿದ್ದೇನೆ. ಆಗ ನೀನು ನನಗೆ 7 ಜನ್ಮಗಳವರೆಗೆ ಖಂಡಿತವಾಗಿಯೂ ಪುತ್ರ ಸಂತಾನವಿಲ್ಲವೆಂದು ಹೇಳಿದ್ದೆ.
ಆದರೆ ಈಗ ನನ್ನ ಪುತ್ರನನ್ನು ಬದುಕಿಸಿರುವ ಕಾರಣವಾದರೂ ಏನು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 18ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.